ಜೀವನದ ಗುರಿನೇ ಪರಮ ಶಾಂತಿಯನ್ನು ಹೊಂದೋದು. ಅದಕ್ಕೆ 3 ಹೇಳಿದ ತ್ರಯಮೇ ತತ್ವವೇದಿತ್ವ, 3 ಸಂಗತಿಗಳನ್ನು ಆತ ವರ್ಣಿಸಿದ. ಮೊದಲನೇದ್ದು, ದೇಹ ಬಿಡೋವರೆಗೆ, ಕೊಟ್ಟ ಕೊನೆಯವರೆಗೆ ಏನು ಮಾಡಬೇಕು ಅಂದರೆ, ಈ ಜಗತ್ತದಲ್ಲ, ಇಂಥ ಜಗತ್ತು, ದ್ವಂದ್ವಗಳಿಂದ ಕೂಡಿದಂಥ ಈ ಜಗತ್ತಿನೊಳಗೆ ಆತ ಸುಮ್ಮನೆ ತನ್ನ ಕೆಲಸ ಮಾಡ್ಕೋತ ಯಾವುದ ಕಡೆನೂ ಬಹಳ ಲಕ್ಷ್ಯ ಹಾಕದೆ ಬಾಳಬೇಕು. ಇದು ಮೊದಲನೇದು. ತನ್ನ ಮಾರ್ಗದಲ್ಲಿ ತಾನಿರಬೇಕು, ತನ್ನ ಸಾಧನೆಯಲ್ಲಿ ತಾನಿರಬೇಕು, ತಾನು ಏನು ಗಳಿಸಬೇಕು ಅಂತಾನೆ ಆ ಮಾರ್ಗದಲ್ಲಿ ಅವ ಇರಬೇಕು. ಒಬ್ಬ ಅಧ್ಯಾಪಕ ಇದ್ರೆ ಒಳ್ಳೆಯ ಪ್ರಾಮಾಣಿಕ, ಅತ್ಯಂತ ಅಪ್ಪಟ ಅಧ್ಯಾಪಕನಾಗಿರಬೇಕು. ಕೃಷಿಕನಾಗಿದ್ದರೆ 100ಕ್ಕೆ 100 ಕೃಷಿಕನಾಗಿರಬೇಕು. ಹಾಗೆ ಆ ಬಳಿಕ ಆತ ಹೇಳ್ತಾನೆ, ಇಂಥದ್ರೊಳಗೆ ಕಷ್ಟಗಳು ಬಂದೇ ಬರ್ತಾವ, ಬರುವುದಲ್ಲಂತಲ್ಲ, ಅವುಗಳತ್ತ ಬಹಳ ಲಕ್ಷ್ಯ ಕೊಡಬಾರದು, ಉಪೇಕ್ಷಾ ಮಾಡಬೇಕು. ಉಪೇಕ್ಷಾ ಮಾಡು. ಯಾಕೆ ನಾವು ಬಾಳೋದು, ಬದುಕೋದು, ನಾವು ಸಾಧನೆ ಮಾಡೋದು ನಮ್ಮ ಹಿತಕ್ಕಾಗಿ, ನಮ್ಮ ಹಿತವೇ ನಾಶವಾಗುವಂಥ ಘಟನೆಗಳು ನಡೀತಾ ಇದ್ದು ಅಂದರೆ ಅವುಗಳತ್ತ ಬಹಳ ಲಕ್ಷ್ಯ ಕೊಡಬೇಕಾಗಿಲ್ಲ. ಎಷ್ಟು ಚಂದ ಹೇಳ್ತಾನೆ, ಬದುಕಬೇಕು ಹೀಗೆ. ಜಗತ್ತಿನಲ್ಲಿ ಎಲ್ಲ ಥರ ಇರೋದೇ ಒಂದಿಷ್ಟು ಮುಳ್ಳ ಮುರಿಯೋದೇ ಕಾಲಿಗೆ. ಹೂಗಳೇ ಬೇಕಾದಾಗ ಸ್ವಲ್ಪ ಮುಳ್ಳು ಮುರುಕೋಬೇಕಾಗ್ತದೆ, ಚುಚ್ಚುಗೋಬೇಕಾಗ್ತದೆ ಬೆರಳುಗಳಿಗೆ. ಸ್ವಲ್ಪ ಎಲ್ಲ ಇರೋದೇ ಜಗತ್ತಿನಾಗ. ನಾವು ಬದುಕ್ತೇವೆ ಅಂದಾಗ ಸ್ವಲ್ಪ ಏರ ಇಳುವ ಎಲ್ಲ ಸಮಾನ ಅಂತ ಎಲ್ಲಿರ್ತದೆ? ಏರಬೇಕಾಗ್ತದೆ, ಇಳಿಬೇಕಾಗ್ತದೆ. ಜೀವನವೇ ಒಂದು ಏರಿಳಿತ ಇದೆ. ನಮ್ಮ ದೇಹವೇ ಏರಿಳಿತ, ನಮ್ಮ ಮನಸ್ಸು ಏರಿಳಿತದೆ, ನಮ್ಮ ಬುದ್ಧಿಯೂ ಹಾಗೆ. ನಮಗೇನೇನು ಅದ ನಮ್ಮ ಹತ್ತಿರ ಅದೆಲ್ಲವೂ ಒಮ್ಮೆ ಹೆಚ್ಚಾಕೋತ ಹೋಗುತ್ತೆ, ಒಮ್ಮೆ ಕಡಿಮೆ ಹಾಕೋತ ಹೋಗ್ತದೆ. ಅದು ಅಕ್ಷಯ ಅಲ್ಲ, ಕ್ಷಯಶೀಲ. ಅದಕ್ಕೆ ಅಂತಾರೆ, ಅದು ಹೆಂಗಿದ್ದಂಗೆ ಅಂದರೆ ಚಂದ್ರನ ಬೆಳಕಿದ್ದಂಗೆ. ಚಂದ್ರ ಒಮ್ಮೆ ಬೆಳಕೋತ ಹೋಗ್ತಾನೆ, ಪೂರ್ಣ ಬೆಳಿತಾನೆ. ಆದ್ರೆ ಹಂಗ ಇರೋದಿಲ್ಲ. ಪೂರ್ಣಿಮಾ ಹಂಗ ಇರ್ತದೇನು, ಒಂದು ಕ್ಷಣ ಇರ್ತದೆ ಅಷ್ಟೇ ಪೂರ್ಣಿಮಾ. ಮತ್ತೆ ಕಡಿಮೆ ಹಾಕೋತ ಹೋಗ್ತದೆ. ಮತ್ತೆ ಪೂರ್ಣ ಕಡಿಮೆ ಆಗ್ತದೆ. ಆದ್ರೆ ಹಂಗ ಇರೋದಿಲ್ಲ, ಮತ್ತೆ ಬೆಳಕೋತ ಹೋಗ್ತದೆ. ಇಷ್ಟಿರೋದೇ ಜಗತ್ತಿನಲ್ಲಿ. ಇದೆಲ್ಲ ಚಂದ್ರ ಬೆಳೆದಂಗೆ, ಚಂದ್ರ ಇಳದಂಗೆ, ಜೀವನದ ಚಂದ್ರ ಏರ್ತದೆ, ಜೀವನದ ಚಂದ್ರ ಇಳಿತದೆ. ನಿಮ್ಮದು 50 ವರ್ಷಕ್ಕೆ ಪೂರ್ಣ ತುಂಬಿರ್ತದೆ, ಚಂದ್ರನಂಗೆ ಮುಂದೆ ಇಳ್ಕೋತ ಹೋಗ್ತದೆ. ಇಲ್ಲೇನು ಮೊದಲ ನಿಮ್ಮ ಮುಖ ಹೆಂಗಿತ್ತು ಕನ್ನಡಾಗ ನೀವು ನೋಡ್ಬೋದು. ಈಗಿನ ಮುಖ ಹೆಂಗದೆ, ಮೊದಲಿನ ಮುಖ ಹೆಂಗದೆ, ಸುಮ್ಮನೆ ಹೋಲಿಸಿ ನೋಡಬೇಕು. ಎಷ್ಟು ಮಜಾ ಅನ್ನಿಸ್ತದೆ. ಇವನೇ ಏನು ಅಂತ ಸಂಶಯ ಬರಂಗೆ ನಾವು ಇರ್ತೇವೆ. ಈಗ ಅಷ್ಟು ಬದಲಾವಣೆಗಳು ಉಂಟಾಗ್ತವ. ಇದು ಆಗೋದೇ, ಇದು ಆಗದಂಗೆ ಮಾಡಬೇಕು ಅಂತ ಈ ಜಗತ್ತಿನಲ್ಲಿ ಆಗೋದಿಲ್ಲ. ಯಾಕೆ? ಜಗತ್ತೇ ಬದಲಾಗುವಾಗ ಮನುಷ್ಯನೇ ನೀನು ಬದಲಾಗಬಾರದು ಅಂದರೆ ಹೆಂಗೆ ಸಾಧ್ಯದೆ? ನೀನೇ ಬದಲಾಗುವಾಗ ಮತ್ತು ಉಳಿದವರು ಬದಲಾಗಬಾರದಂತ ನೀ ಯಾಕೆ ವಿಚಾರ ಮಾಡ್ತಿ? ನೀನೇ ಒಂದು ರೀತಿ ಇರುವುದಿಲ್ಲ. ಮುಂಜಾನೆ ಸಮಾಧಾನ ಇರ್ತದೆ, ಮದ್ದಿಂದಾಗ ಒಂಥರ ತಾಪಾಗಿರ್ತದೆ, ಸಾಯಂಕಾಲ ಜಗಳಕ್ಕೆ ಬಂದಿರ್ತೇವೆ, ಮತ್ತು ಉಳಿದವರು ಹಾಗ ಆಗೋದಿದು. ನಾನು ಆಗ್ತೇನೆ ಅಂದಾಗ ನಿಮಗೂ ಆಗ್ತದೆ ಹಂಗೆ. ನಾನು ಆಗಬೇಕು, ನೀವು ಆಗಬಾರದು, ಹಿಂಗಾದರೆ ಹೆಂಗೆ ಸಾಧ್ಯದ ಹೇಳು? ಎಲ್ಲರೂ ಏರೋದೆ, ಎಲ್ಲರೂ ಇಳಿಯೋದೆ. ಹಾರಿದ ಪಟಗಳೆಲ್ಲ ಕೆಳಗಿಳಿತಾವ, ಹೊಸ ಪಟಗಳು ಹಾರ್ಕೋತ ಹೋಗ್ತಾವ, ಹಳಿ ಪಟಗಳು ಇಳ್ಕೋತ ಬರ್ತಾವ. ಅದು ಹಂಗಾಗೋದೆ. ಹೊಸ ಪಟ ಏರುವಾಗ, ಹಳಿ ಪಟ ಇಳಿಯುವಾಗ ಎರಡೂ ನಡು ಭೆಟ್ಟಿ ಆಗ್ತಾವ. ಅವಾಗ ಹೊಸ ಪಟ ಅಂತದೇನೋ ಬೀಳಕತ್ತೆಲ್ಲ ಅಂತದ, ಅದು ಹಳಿ ಪಟ ಅಂತದೆ. ಏರು ನಿನಗೂ ಗೊತ್ತಾಗ್ತದೆ. ನಾನು ನೀ ಅಂದಂಗೆ ಅಂದ ಮ್ಯಾಗ ಹೋಗಿದ್ದೆ.
ಅನಿಸ್ಕೊಂಡವರು ಕೆಳಗೆ ಹೋಗಿದ್ರು. ಈಗ ನಾನು ಅನಿಸ್ಕೋತ ಕೆಳಗೆ ಹೋಗ್ತೇನೆ, ನೀ ಅನ್ಕೋತ ಮ್ಯಾಲ ಹೋಗೋದು. ಇಟ್ಟು ಜಗತ್ನಾಗ ಇರೋದ ಇದು. ಎಂಥದ್ರಾಗ ನಮ್ಮ ಪಟ ನಾವು ಏರೋದದ ಇಳಿಯೋದದ, ಸರಳ ಇಳಿಬೇಕು ಅಂತ ಏರೋದದ, ಒಮ್ಮೆ ಇಳಿಯೋದದ. ಜೋಕಾಲಿ ಒಮ್ಮೆಗೆ ಬೇರೆ ಮ್ಯಾಲಿದ್ರ ಗತಿ ಹೆಂಗ? ಜೋಕಾಲಿ ನೋಡಿರಲ್ಲ, ಬರೇ ಮ್ಯಾಲ ಹೋಯ್ತು ಅಂತ ತಿಳ್ಕೊಳ್ಳಿ, ಹೋಗಿದ್ದ ಆ ಕಡೆ ಹೋದ್ರೆ ಕುಂತವನ ಗತಿ ಏನು? ಜೀವನ ಅಂದ್ರೆ ಹಂಗಲ್ಲ, ಒಮ್ಮೆ ಮುಂದೆ ಹೋಗ್ತದೆ, ಒಮ್ಮೆ ಹಿಂದೆ ಹೋಗ್ತದೆ, ಮುಂದೆ ಹೋಗ್ತದೆ. ಬರೇ ನಾವು ಮುಂದೆ ಹೋಗೋರು ಅಂತಂದ್ರೆ ಜೋಕಾಲಿ ಮುಂದೆ ಹಂಗೆ ಹೋಗ್ತದ, ಹಿಂದೆ ಹೋದ್ರೆ ಮುಂದೆ ಹೋಗೋದು. ಅದು ಜೀವನದ ಜೋಕಾಲಿ. ಅದು ಜೀವನ ಹೆಂಗದ ಅಂದ್ರೆ ಜೋಕಾಲಿ ಇದ್ದಂಗದೆ. ಅದೆಲ್ಲ ಹಾಗೆ ಇರೋದು. ಅವಾಗ ಮ್ಯಾಲ ಹೋದವರು ಹಂಗೆ ಇರಬೇಕಂತ ಬಯಸಬಾರದು, ತಾನೇ ಕೆಳಗೆ ಬರ್ತದೆ. ಕೆಳಗಿದ್ದವರು ಹಂಗ ಇರೋದಿಲ್ಲ, ಮತ್ತು ಹಿಂದೆ ಹೋಗ್ತಾರೆ. ಹಿಂದೆ ಹೋಗೋರು ಹಂಗ ಇರೋದಿಲ್ಲ, ಮತ್ತೆ ಕೆಳಗಿಳಿದು ಮುಂದೆ ಹೋಗ್ತಾರೆ. ಇಷ್ಟೆಲ್ಲ ನಡೆಯೋದೆ. ಎಲ್ಲರೂ ಯಾವಾಗಲೂ ಒಂದೇ ಸ್ಥಾನದಲ್ಲಿರೋದಿಲ್ಲ. ಇದು ತಿಳ್ಕೊಂಡ್ರೆ ನಾವು ಚೆನ್ನಾಗಿ ಬದುಕ್ತೇವೆ. ಮತ್ತು ನಮಗೆ ಏನೇನು ಇಷ್ಟವಲ್ಲದ ಸಂಗತಿಗಳು ನಡೀತಾ ಇರ್ತಾವ, ಅವುಗಳನ್ನು ನಾವು ಉಪೇಕ್ಷಾ ಮಾಡಬೇಕು. ಬಹಳ ತಲೆಗೆ ಹಾಕ್ಕೋಬಾರದು. ತಾನ ತಿತಿಕ್ಷಸ್ವ, ಅವುಗಳನ್ನೆಲ್ಲ ಸುಮ್ಮನೆ ಮೌನವಾಗಿ ತಡ್ಕೋಬೇಕು, ಸಹನ ಮಾಡ್ಕೋಬೇಕು. ಸಹನ ಮಾಡ್ಕೋಬೇಕು. ಮುದ್ದಾಮ ಸಹನ ಮಾಡ್ಕೊಳ್ಳೋದಲ್ಲ, ನಮ್ಮ ಕೆಲಸದಾಗ ತನ್ನಷ್ಟಕ್ಕೆ ತಾನೇ ಅದು ಸಹನ ಆಗಿ ಹೋಗಬೇಕು. ನಾವು ಅಷ್ಟು ಕೆಲಸದಾಗ ಬದುಕಿನ ಕಾರ್ಯದೊಳಗೆ ತನ್ಮಯ ಆಗಿರಬೇಕು. ಇರಲಿಲ್ಲೇನು? ಹರಿದಾಸ ಅಂತಿದ್ರು, ಬಹಳ ದೊಡ್ಡವರು. ಅವರನ್ನ ಬಹಳ ಬೈತಿದ್ರು ಜನ. ಅವ್ರ ಜೀವನ ಚರಿತ್ರ ನೀವು ಕೇಳಂಗದ, ಓದ್ರಿ, ಬಹಳ ಚಲೋ ಜೀವನ ಚರಿತ್ರ. ಹರಿದಾಸ್ ಅಂದ್ರೆ ಬಹಳ ದೊಡ್ಡ ಸಂಗೀತಜ್ಞ. ಭಾರತ ದೇಶದಲ್ಲಿ ಅವನಂಥ ಸಂಗೀತಜ್ಞ ಬಹಳ ಅಪರೂಪಕ್ಕೆ ಸಿಕ್ತಿದ್ರು. ಅಂಥವರು ತಾನಸೇನ ಕೇಳಿರಲ್ಲ, ತಾನಸೇನನ ಗುರು ಹರಿದಾಸ್. ಇಂಥ ಹರಿದಾಸರನ್ನ ಜನ, ಕೆಲವರು ಆಗಲಾರದ ಜನ ಅವರನ್ನು ಅತ್ಯಂತ ತುಚ್ಛವಾಗಿ ನೋಡ್ತಿದ್ರು. ಅವರು ಊರಿನ ಹೊರಗೆ ಒಂದು ಭಾಗದಾಗ, ಕಾಡಿನ ಭಾಗದೊಳಗೆ ಒಂದು ಗುಡಿಸಲ ಹಾಕ್ಕೊಂಡು ಅಲ್ಲಿ ಕೂತು ಹಾಡೋದು ಮಾಡ್ತಿದ್ರು. ಅವರ ಜೀವನವೇ ಒಂದು ಹಾಡ. ಹಂಗ ಹರಿದಾಸ ಹಾಡ್ತಾ ಇದ್ರೆ ಯಮುನೆ ಕುಣಿತಿರಬೇಕು ಅಂತ, ಹಂಗ ಯಮುನಾ ನದಿ ಕುಣಿತಿರಬೇಕು, ಹಂಗ ಹಾಡ್ತಿದ್ರು. ಆದರೆ ಇಂಥ ಹರಿದಾಸರನ್ನ ಕೆಲವು ಜನ ಬಹಳ ದ್ವೇಷಿಸ್ತಿದ್ರು. ಒಂದು ದಿವಸ ಹರಿದಾಸರನ್ನ ಹೊಡೆದು ನೀರಿಗೆ ಹೋಗದ್ರು. ಹೆಂಗ ಜನಕತ್ ಹೆಂಗ ನಡೀತದ ಅದನ್ನ ನೋಡುವಂಗ. ಅವಾಗ ಅವ್ರ ಹಾಗೆ ತೇಲಿ ಬಂದು ಒಂದು ದಂಡಿಗೆ ಮುಟ್ಟಿದ್ರು. ಅಲ್ಲೇ ಸಮೀಪದೊಳಗೆ ಎತ್ತರ ಆದಾಗ ಅವರು ಭೂಮಿ ಮ್ಯಾಲಿದ್ರು. ಹೊಡೆದು ಹೋಗಿಬಿಟ್ಟಿದ್ರು. ಇದೆಲ್ಲ ವಾರ್ತೆ ಅಲ್ಲಿ ತಿಳಿದು ಶಿಷ್ಯರೆಲ್ಲ ಬಂದು ಅವರನ್ನು ಉಪಚಾರ ಮಾಡ್ತಾ ಇದ್ರು. ಅವರಿಗೆ ಎತ್ತರ ಆದ ಬಳಿಕ ಹಾಡಕ್ಕೆ ಶುರು ಮಾಡಿದ್ರು. ಇದು ಕೇಳುವಂಗದ. ಯಾರು ನನ್ನ ಹೊಡೆದ್ರು ಅಂತಲ್ಲ, ಎಲ್ಲಿ ಹೋಗದ್ರು ಅಂತಲ್ಲ, ನೀವೇನು ಮಾಡ್ತೀರಿ ಅಂತ ಕೇಳಲಿಲ್ಲ, ಹಾಡಕ್ಕೆ ಶುರು ಮಾಡಿದ್ರು. ಹರಿದಾಸನ ಹಾಡು. ಅವರ ತಲೆಯೊಳಗೆ ಯಾವುದೂ ಇಲ್ಲ, ಬರೇ ಹಾಡು. ಅವಾಗ ಶಿಷ್ಯರು ಹೇಳ್ತಾರೆ, ನಿಮ್ಮನ್ನು ಹೊಡೆದು ಮೂರ್ಛೆ ಮಾಡಿ ನೀರೊಳಗೆ ಹಾಕಿದ್ರು, ಈಗ ತಾವು ದಂಡಿಗೆ ಬಂದಿರಿ, ಈಗ ಮೂರ್ಛೆ ತಿಳಿದಿರಿ ಅಂತ ಹೇಳಿದರು. ಅವರು ಕೇಳಿ, ಇನ್ನೊಂದು ಹಾಡ ಹಾಡ್ತೀನಿ ಕೇಳಿ ಅಂತ. ಲಕ್ಷ್ಯ ಇಲ್ಲ ಕಡೆ, ಒಂದು ಸುಂದರ ಹಾಡ ಹಾಡ್ತೇನೆ ಕೇಳಿ, ಇದು ಹೊಸ ಹಾಡು, ಹೊಸ ರಾಗ, ಅದ್ಭುತ, ಕೃಷ್ಣ ಕುಣಿಬೇಕು, ಹಂಗೆ ಹಾಡ್ತೀನಿ ಅಂದರು. ಅವ್ರಿಗೆ ಕೃಷ್ಣ ಮಹತ್ವದ್ದು
ಅವ್ರಿಗೆ ಹಾಡ ಮಹತ್ವದ್ದು ಅಲ್ಲೇನು? ನಮಗೆ ಬೈದವ್ರ ಮಹತ್ವದ್ದು, ಹೊಡೆದವ್ರ ಮಹತ್ವದ್ದು, ಒಗದವ್ರ ಮಹತ್ವದ್ದು ನಮಗೆ ಬ್ಯಾರೆ. ನಮ್ಮ ಜೀವನದಾಗ ಯಾರಿಗೆ ನಾವು ಮಹತ್ವ ಕೊಡ್ತೇವೆ ಅವರೇ ನಮ್ಮ ಜೀವನದಾಗ ತುಂಬಿ ಬಿಡ್ತಾರೆ. ವೈರಿಗೆ ಬಹಳ ಮಹತ್ವ ಕೊಟ್ಟರು ವೈರಿನೇ ತಲೆಯಾಗ ತುಂಬಿ ಬಿಡ್ತಾನೆ. ಜೀವನ ಹಸನ ಆಗೋದು ಯಾವಾಗ ಆಗೋದು? ಪತಂಜಲ ಋಷಿಗಳು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಅವರು ಅಂತಾರೆ, ಉದಾಸೀನ, ಆ ಕಡೆ ಬಹಳ ತಲೆ ಕೆಡಿಸ್ಕೋಬೇಡಿ. ನೀವೇನು ಮಾಡಬೇಕಾಗಿದೆ ಮಾಡ್ತಾ ಇರೋದು. ಹರಿದಾಸ ಎಂಥ ಚರಿತ್ರ ನೋಡಬೇಕು. ಎಂಥೆಂಥ ಜನ ಭಾರತ ದೇಶದೊಳಗೆ ಬಾಳಿ ಬದುಕಿ ಅದ್ಭುತ ಜೀವನವನ್ನು ಸಾಗಿಸಿ ಹೋಗ್ಯಾರೆ. ಹೊಡೆದ ಒಗದರ ಹಾಡ್ಕೋತ ಹೇಳಬೇಕು. ಅವರು ಎಷ್ಟು ಕೇಳಿದರು, ಯಾರು ಹೊಡೆದ್ರು ಅಂತ ಎಷ್ಟು ಕೇಳಿದರು ಸಹಿತ ಹಾಡ್ತಿದ್ರು. ಹರಿದಾಸ್, ನಾನು ದೇವನ ಸೇವಕ, ದೇವನಿಗಾಗಿ ಹಾಡ್ತೇನೆ ಅಂತ. ಎಂಥ ಸುಂದರ ಜೀವನ. ಇದಕ್ಕೆ ಇದು ಮೊದಲನೇದ್ದು. ಅಗ್ನಿವಿದ್ಯೆಯ ಮೊದಲನೆಯ ಭಾಗ ಇದು. ಅಗ್ನಿವಿದ್ಯೆಯಲ್ಲಿ 3 ಅಂಗಗಳು. ಇದು ಮೊದಲನೇ ಅಂಗ. ನಮ್ಮ ಕೆಲಸ ನಾವು ಮಾಡೋದು, ಜೀವನದ ತುಂಬ ಮಾಡೋದು, ಆ ಕಡೆ ಈ ಕಡೆ ಬಹಳ ಲಕ್ಷ್ಯ ಕೊಡದೇ ಮಾಡೋದು, ಮತ್ತು ಯಾವುದು ನಮಗೆ ಇಷ್ಟವಿಲ್ಲ ಆ ಕಡೆ ಉದಾಸೀನನಾಗಿರೋದು. ಈಗ ಅದಲ್ಲ, ಈಗ ಆಕಾಶದೊಳಗಿಂದ ಮೇಘದಿಂದ ಮಳೆ ಬೀಳ್ತದೆ. ಮಳೆ ಬಿದ್ದಾಗ ಕೆಲವರು ಬೈತಾರೆ, ಬೈದಿಲ್ಲ? ಯಾರು ಹೊರಗಿರ್ತಾರ ಅವರು ಬೈತಾರ, ಯಾರು ಮನ್ಯಾಗಿರ್ತಾರ ಆಗಲಿ ಬಿಡು ಅಂತಾರೆ. ಯಾರಿಗೆ ಅವಶ್ಯದ ಅವರು ಅವಶ್ಯ ಅದನ್ನು ಹಾಡಿ ಹೊಗಳ್ತಾರೆ. ಮಳೆ ಬಂತು ಅಂದ್ರೆ ಬತ್ತಿದ ಹೊಳೆ ತುಂಬಾಕ್ ಶುರುವಾಗ್ತದೆ. ಆ ಬಳಿಕ ನಾವಿಕನ ಕೆಲಸ ಶುರುವಾಗ್ತದೆ. ನಾವಿಕಂತಾನ ಹೊಳೆ ಬರಬೇಕು, ನಾವಿಕಂತಾನ ಮಳೆ ಬಹಳ ಬೀಳಬೇಕು. ಯಾಕೆ? ಅವನ ಕಣ್ಣಾಗಿರೋದೆಲ್ಲ ಬರೇ ಹೊಳಿ. ಅದು ಏರ್ತು ಅಂದ್ರೆ ಜನರಿಗೆ ಆ ಕಡೆ ಈ ಕಡೆ ಹೋಗಾಕ ಬರುವುದಿಲ್ಲ. ನನ್ನ ಕೆಲಸ ಶುರು ಆಗ್ತದೆ, ನೌಕೆ ಇರ್ತದೆ, ಅದನ್ನು ಬಳಸ್ತಾರ, ರೊಕ್ಕ ಆಗ್ತದೆ ಅಂತವ. ಆ ಬಳಿಕ ಒಕ್ಕಲಿಗ ಈಗ ಮಳೆ ಬಿದ್ದರೆ ದ್ರಾಕ್ಷಿ ನಾಶ ಆಗ್ತದೆ. ಈಗ ಮಳೆ ಬಿತ್ತು ಅಂದ್ರೆ ಬಿತ್ತಿದ್ದೆಲ್ಲ ಹಾಳಾಗಿ ಹೋಗ್ತದೆ. ಈಗ ಬರಬಾರದು ಪರಮಾತ್ಮನೇ, ಈಗ ಮಳೆ ಬರಬಾರದು, ಸಾವಕಾಶ ಸ್ವಲ್ಪ ಬರಬೇಕು, ಭಾಳ ಆದ್ರೆ ಸ್ವಲ್ಪ ಸ್ವಲ್ಪ ಬರ್ಬೇಕಂತ ಅವ. ಇವಂದ ಬ್ಯಾರೆ, ಅವನ ತಲೆಯಾಗ ಹೊಲ, ಇವನ ತಲೆಯಾಗ ಯಾವುದು ನೌಕೆ, ನದಿ. ಇಬ್ರು ಬೇರೆ ಬೇರೆನೆ. ಇನ್ನೊಬ್ಬಿರ್ತಾನೆ ಅವೇನು ಆಫೀಸ್ದಾಗ ಕೆಲಸ ಮಾಡವ, ಅವ ಅಂತಾನೆ ಮಳಿ ಅದಕ್ಕಾಗಬೇಕು ಅಂತ. ಅವಾಗ ಮಳಿ ಮೇಲೆ ಹಣ ಬರುವುದಿಲ್ಲ ಅವನಿಗೆ. ಮಳಿ ಬಂದರೂ ಅಷ್ಟೇ, ಹೋದರೂ ಅಷ್ಟೇ. ಏನು 30,000 ರೂಪಾಯಿ ತಿಂಗಳಿಗೆ ಬರ್ತದೆ, ಆರಾಮ ಬರ್ತದೆ. ಮಳಿ ಯಾಕೆ ಅಂತಾನೆ. ಎಷ್ಟು ಮಜಾ ಅದ. ಒಕ್ಕಲಿಗೇನಂತಾನೆ ಸ್ವಲ್ಪ ಸ್ವಲ್ಪ ಬರಲಿ ಅಂತ. ಇವ ಏನಂತಾನ ಧಾರಾಕಾರವಾಗಿ ಬರಲಿ, ಹೊಳಿ ತುಂಬಲಿ ಅಂತ. ಅವ ಅಂತಾನೆ ಬರುವ ಅವಶ್ಯಕತೆ ಇಲ್ಲ ಅಂತ. ಇವರು 3 ಮಂದಿ ಮಾತು ಕೇಳಬೇಕು ಅಂತ ಹೊರಟ್ರೆ ಮೇಘ ಏನು ಮಾಡಬೇಕು ಹೇಳಿ? ಏನು ಮಾಡೋದು ಮೇಘ? ಅದಕ್ಕೆ ಮೇಘ ಅಂತದೆ, ನೀವು ಬೇಕಾದವ್ರು ಬೇಕಾದ ಹೇಳ್ರಿ, ನನಗೆ ಮಾಡಂಗೆ ಮಾಡೋದಷ್ಟು. ಯಾರಿಗೆ ಉಪಯೋಗ ಆಯ್ತು ಆಯ್ತು, ಇಲ್ಲ ಇಲ್ಲ. ನಿಮ್ಮ ಮಾತು ಕೇಳ್ಕೋತು. ಆದರೆ ನಾ ಬರುವುದು ಯಾವಾಗ? ಮಳೆ ಸುರಿಸೋದು ಯಾವಾಗ? ಇಷ್ಟ ಬೇಕಂತ ಒಬ್ಬ, 2 ಇಂಚು ಆಗಬೇಕಂತ ಒಬ್ಬ, 4 ಇಂಚು ಬೇಕು ಅಂತ ಒಬ್ಬ, ಬೇಡ ಅಂತ ಒಬ್ಬ. ಮತ್ತು ಎಷ್ಟಾಗೋದು ಹೇಳಿ? ಸಾಧ್ಯನೇ ಇಲ್ಲ. ಹಿಂಗೆ ಎಲ್ಲನೂ ಗಮನಿಸಿ ನಾವು ಮಾಡ್ತೇವೆ, ಬದುಕ್ತೇವೆ ಅಂತ ಹೋದರೆ ಈ ಜಗತ್ತಿನಾಗ ಬದುಕಾಕ ಆಗೋದಿಲ್ಲ ಸರಿಯಾಗಿ. ಅದಕ್ಕಲ್ಲೇ ಹೇಳ್ದ, ಇದು ಮೊದಲನೇದ್ದು. ಏನು ಮಾಡೋದು? ನಾವು ದುಡಿಯೋದು, ಚೆನ್ನಾಗಿ ದುಡಿಯೋದು. ಹಾಡೋರು ಹಾಡ್ರಿ, ಕುಣಿಯೋರು ಕುಣಿರಿ, ಬಾರಿಸೋರು ಬಾರಿಸ್ರಿ, ಬದುಕೋರು ಬದುಕು, ಎಲ್ಲರೂ ಬದುಕೋದು. ಕೆಲಸ ಮಾಡ್ಕೋತ ಬದುಕೋದು. ಕೆಲಸದಾಗ ಸಂತೋಷ ಇತ್ತು ಅಂದರೆ ಉಪೇಕ್ಷೆ ಶುರುವಾಗ್ತದೆ ಉಳಿದವ್ರ ಕಡೆ.
ನಮ್ಮ ಕೆಲಸದಿಂದ ನಮಗೆ ಆನಂದ ಆಗ್ತಿರು. ಈಗ ಬೇಕಾದ್ರೆ ನೋಡಿ, ನೀವು ಕುಡುಕರು ಇರ್ತಾರಲ್ಲ, ಸುಮ್ಮನೆ ಕುಡಿತಿರ್ತಾರೆ. ನೀವು ಬೇಕಾದವ್ರು ಬೇಕಾದನ್ರಿ, ನೀವು ಗುರುಗಳು ಬೈದ್ರು ಆಯಿತು ಅಂತಾರೆ, ಅವರು ವಿರೋಧ ಮಾಡೋದಿಲ್ಲ. ದೊಡ್ಡ ಜನ ಬೈದರು ಅಂತಾರೆ, ಡಾಕ್ಟರ್ ಬೈದರು ಸುಮ್ಮನೆ ಇರ್ತಾರೆ. ಯಾಕೆ? ಅವ್ರ ಲಕ್ಷ್ಯ ಎಲ್ಲ ಆ ಕಡೆ ಇರ್ತದೆ. ಅದ ಅವ್ರ ತಲೆಯಾಗ ಬೇರೆ ಇರೋದಿಲ್ಲ, ಬೇರೆ ಇರೋದೇ ಇಲ್ಲ. ಅದಕ್ಕಷ್ಟು ಮಸ್ತಾಗಿ ಜೀವನವನ್ನು ಅದಕ್ಕೆ ಸಮರ್ಪಣೆ ಮಾಡಿಬಿಡ್ತಾರೆ. ಅದಕ್ಕೆ ಆಯುಷ್ಯ, ಅದಕ್ಕೆ ಸಂಪತ್ತು, ಮಾನ ಮರ್ಯಾದೆ ಎಲ್ಲವನ್ನ ಅದಕ್ಕೆ ಅವರು ಕೊಟ್ಟು ಬಿಡ್ತಾರೆ. ಯಾಕೆ? ಅದು ಅವರಿಗೆ ದೇವ. ಹಾಗೆ ನಮ್ಮ ಕೆಲಸದಾಗ ನಾವು ತೊಡಗಿ ಬಿಟ್ರೆ, ಅದಕ್ಕೆ ಮಹತ್ವ ಕೊಟ್ಟು ಬಿಟ್ರೆ ಈ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೆ ನಮಗೆ ಯಾವ್ಯಾವುದು ತೊಂದರೆ ಕೊಡ್ತದೆ ಅಥವಾ ವಿರೋಧ ಅನ್ನಿಸ್ತದೆ, ಅದನ್ನಾದಷ್ಟು ಪುಟ್ಟಿಟ್ಟವೇ, ಪುಟ್ಟಿಟ್ಟಸಾರ್. ಸುಮ್ಮನೆ ಹೆಂಗೆ ಪುಟ್ಟಸಾರ್ ಸರಿಸೋದು, ಹಿಂಗೆ ಅದನ್ನು ಬಿಡೋದು, ನಾವು ಸುಮ್ಮನೆ ಹೋಗೋದು. ಈಸೋ ಮನುಷ್ಯ ಹೆಂಗೆ ಮಾಡ್ತಾನೆ, ಹೆಂಗೆ ಮಾಡ್ತಾನೆ? ತೆರೆಗಳು ಬರ್ತಾನೆ ಇರ್ತಾವ, ಹೊಳಿಯೊಳಗೆ ತೆರೆಗಳು ಬರ್ತಾನೆ ಇರ್ತಾವ, ಏನೇನೋ ಹರ್ಕೊಂಡು ಬರ್ತಾನೆ ಇರ್ತದೆ. ಎಲ್ಲವನ್ನ ಶುದ್ಧಗೊಳಿಸಿ ಆ ಬಳಿಕ ಈಸ್ತೀನಿ ಅಂದ್ರೆ ಸಾಧ್ಯನು? ಏನು ಬಂತೋ ಸರಿಸೋದದ, ಮುಂದೆ ಹೋಗೋದದ. ಕೈ ಹೆಂಗೆ ಮಾಡ್ತಿರ್ತಾನ ಅವ, ಹಿಂಗೆ ಸರಿಸ್ತಿರ್ತಾನೆ. ನೀರು ಸರಿಸಿಗೋತ್ ಏನು ಬಂದರು ಸರಿಸಿಗೋತ್ ಮುಂದೆ ಹೋಗ್ತಾ ಇರ್ತಾನ. ಹೌದಲ್ಲ? ಹಾಗೆ ನಮ್ಮ ಜೀವನದಾಗ ಹಿಂಗೆ ಕೆಲವು ಸರಿಸಬೇಕಾಗ್ತದೆ. ಹಿಂಗೆ ಸರಿಸಿಗೋತ್ ಮತ್ತು ಅವುಗಳ ಬೆನ್ನು ಹತ್ತಿ ಸರಿಸೋದಲ್ಲ, ಸುಮ್ಮನೆ ಹಿಂಗೆ ಸರಿಸೋದು. ಮುಂದೆ ಎಲ್ಲಾಕೆ ಹೋಗೋಲ್ಯಾಕ? ಅವು ನಮ್ಮ ದಾರ್ಯಾಗ ಬೇಡ ಅಷ್ಟೇ, ಊರಾಗ ಬೇಡ ಅನ್ನಬಾರದು, ನಮ್ಮ ದಾರ್ಯಾಗ ಅಟ್ಟು ಬೇಡ ಅಷ್ಟೇ. ಹಿಂಗೆ ಸರಿಸಿಗೋತ್ ಈಸೋ ಮನುಷ್ಯ ದಂಡಿ ಮುಟ್ತಾನೆ. ಮುಟ್ಟದ ಬಳಿಕ ಯಾರ್ಯಾರು ನಮಗೆ ವಿರೋಧ ಮಾಡಿದ್ರತ್ತು ವಿಚಾರ ಮಾಡ್ತಾನೆ. ಎಷ್ಟು ತೆರೆಗಳು ಬಂದು, ಎಷ್ಟು ಕೊಡ್ಡಗಳು ಬಂದು, ಎಷ್ಟು ಹೊಲಸು ಬಂತು, ಇದನ್ನೆಲ್ಲ ಎಷ್ಟು ಸರಿಸದೆ ಅಂತ ಏನ್ರ ವಿಚಾರ ಮಾಡ್ತಾನೇನು? ಏನೂ ಮಾಡೋದಿಲ್ಲ, ಮರ್ತೇ ಬಿಡ್ತಾನೆ. ಈಶಿ ಬಂದೆ ಅನ್ನೋದೇ ಅವನಿಗೆ ಬಹಳ ದೊಡ್ಡದಾಗ್ತದೆ. ಹಂಗೆ ಜೀವನದಲ್ಲಿ ಈಸಬೇಕು. ಜೀವನದ ಸಂಸಾರದಾಗ ಈಸೋದದೆ. ಅಡೆತಡೆಗಳು ಇರ್ತಾವ, ತೆರೆಗಳು ಬಡಿತಾವ, ಪ್ರವಾಹಗಳು ನಮ್ಮ ಗತಿಯನ್ನು ನಿಯಂತ್ರಿಸ್ತಾವ. ಆ ಬಳಿಕ ಏನೇನೋ ಸಾಮಾನುಗಳು ಬಂದು ಬೀಳ್ತಾವ, ಎಲ್ಲ ಮೈ ಮೇಲೆ ಬರ್ತದೆ. ಅದನ್ನೆಲ್ಲ ಸರಿಸ್ತಾ ಮುಂದೆ ಹೋಗ್ತಾ ಇರ್ತಾನೊಬ್ಬ. ಅದು ಹಾಗೆ ಸಂಸಾರದೊಳಗೆ ಮನುಷ್ಯ ಬಾಳಬೇಕು. ಈ ದೃಷ್ಟಿ ಇಟ್ಟುಕೊಂಡ ಅಂದರೆ ಇದಕ್ಕೆ ಅಗ್ನಿವಿದ್ಯೆಯ ಮೊದಲ ಮಾತು, ಮೊದಲ ಅಂಗ ಇದು.